ಅರ್ಜುನ್ ಬದುಕಲ್ಲಿ ಬೇರೆ ಹುಡುಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಂದರೂ ನಾನು ಸುಮ್ಮನೆ ಇರಲ್ಲ. ಶಾಸ್ತ್ರಿಗಳು ಬುಡ್ಬುಡ್ಕೆ ಮಾತನ್ನ ಬುಡದ ಸಮೇತ ಕಿತ್ತು ಬಿಸಾಕ್ತೀನಿ. ಅರ್ಜುನ್ಗೋಸ್ಕರನೇ ಈ ಹೃದಯ ಬಡ್ಕೋತಾ ಇರೋದು. ನನ್ನ ಹಾರ್ಟ್ ಬೀಟ್ನ ನಿಲ್ಸೋಕ್ಕೆ ಯಾರೇ ಅಡ್ಡ ಬಂದರೂ ಪರಿಣಾಮ ನೆಟ್ಟಿಗಿರಲ್ಲ. ಇದನ್ನೆಲ್ಲ ನಿನ್ನ ಮುಂದೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿನ್ನ ಸಾಕ್ಷಿಯಾಗೆ ನಾನು ಅವನ್ನ ಇಷ್ಟಪಡ್ತಿರೋದು. ನಿನ್ನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ದೂರ ಮಾಡೋರನ್ನ ಈ ಪ್ರಪಂಚದಿಂದನೇ ದೂರ ಕಳಿಸ್ಬಿಡ್ತೀನಿ. ನನಗೆ ನಿನ್ನ ಒಂದು ಆಶೀರ್ವಾದ ಸಾಕು, ಬೇರೆ ಏನು ಬೇಡ ನನಗೆ. ನೋಡ್ತೀನಿ ನಮ್ಮಿಬ್ಬರ ಮಧ್ಯೆ ಯಾರು ಬರ್ತಾರೆ ಅಂತ. ಯಾರು ಬರದೇ ಇರೋ ಹಾಗೆ ನೀನೇ ನಂಗೆ ಆಶೀರ್ವಾದ ಮಾಡಬೇಕು. त्रिशूलगात्रम् सत्यप्रभाव दिव्यप्रकाश मन्त्रस्वरूपमात्रम् निष्प्रपञ्चादि निष्कलङ्कोऽहं निजपूर्णबोधहं प्रत्यगात्माहं नित्यब्रह्मोऽहं स्वप्रकाशोऽहं सच्चित्प्रमाणम् ॐ मूलप्रमेयम् ॐ अयं ब्रह्मास्मि ॐ अहं ब्रह्मास्मि ಏನಿದು ಅಮೃತರ ಧ್ವನಿ ಇಲ್ಲಿಂದನೇ ಬಂತಲ್ಲ. ನೋಡಿದ್ರೆ ಯಾರೂ ಕಾಣ್ತಾ ಇಲ್ಲ. ಅವ್ರು ಹುಷಾರು ಅಂತ ಕೂಗಿದ್ದು ನನಗ ಅಥವಾ ಅವ್ರಿಗವರೇ ಹೇಳ್ಕೊಂಡ್ರ? ಹಾಗಾದ್ರೆ ಅಮೃತ ಅವ್ರು ತೊಂದರೆಯಲ್ಲಿದ್ದಾರಾ? ನಾನು ಅರ್ಜುನ್ ಅವ್ರಿಗೆ ಹುಷಾರು ಅಂತ ಹೇಳಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಬಾಯಲ್ಲಿ ಹುಷಾರು ಅಂತ ಯಾಕೆ ಬಂತು? ನನ್ನ ಧ್ವನಿ ಕೇಳಿ ಅರ್ಜುನ್ ಅವರು ನಾನು ಇಲ್ಲೇ ಇದ್ದೀನಿ ಅಂತ ಹುಡುಕೊಂಡು ಬರ್ತಿದ್ದಾರೆ. ಅವ್ರ ಕೈಗೆ ನಾನು ಸಿಕ್ಕಿದ್ರೆ 100 ಪ್ರಶ್ನೆ ಕೇಳ್ತಾರೆ. ಇಲ್ಲಿಗೆ ಹೇಗೆ ಬಂದ್ರಿ, ಯಾಕೆ ಬಂದ್ರಿ, ಇಲ್ಲಿ ನಿಮಗೇನು ಕೆಲಸ ಅಂತ ಏನೇನೋ ಪ್ರಶ್ನೆಗಳು ಸುರಿಮಳೆ. ಆದ್ರೆ ಅವ್ರು ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ. ಉತ್ತರ ಇದ್ರು ಅದನ್ನ ಅವ್ರಿಗೆ ಹೇಳಕ್ಕಾಗಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?